ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಮತ್ತೊಮ್ಮೆ ನೀಟ್ NEET ನೀಟ್ ಪರೀಕ್ಷೆಯ ನೀಟ್ UG ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ MBBS ಸಲುವಾಗಿ ಡಾಕ್ಟರ್ ಕಲಿಸಲುವಾಗಿ ನಡೆಯುವ ಪರೀಕ್ಷೆ ನೀಟ್ ಅದರ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ, ಹೊರಗೆ ಸಿಕ್ಕಿದ್ದಾವೆ, ಮಾಡಿದ್ದಾವೆ. ಇದು ಯಾಕೆ ಹಿಂಗೆ ಆಗ್ತಾ ಇದ್ದೀರಿ? ಯಾಕಂತಂದ್ರೆ ಇದು 4ನೇ ಸಲ ಆಗುವಂಥದ್ದು. ಕಳೆದ 2016ರಲ್ಲಿ ಆಗಿರ್ಬೋದು, 19ರಲ್ಲಿ, 24ರಲ್ಲಿ, 26ರಲ್ಲಿ 23 ಲಕ್ಷ ಎಡಬಲ ಹುಡುಗರು ಇವತ್ತು, ಮಕ್ಕಳು ಇವತ್ತು, ವಿದ್ಯಾರ್ಥಿಗಳು ಇವತ್ತು ಈ ಪರೀಕ್ಷೆ ಕೊಡ್ತಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ನಾವು ಡಾಕ್ಟರ್ ಆಗಬೇಕು ಒಂದು ಕನಸುಗಳಿಂದ, ಅದರಲ್ಲೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ ಅಂತೂ ಪಾಪ ಭಾಳ ಒದ್ದಾಡಿ ತಮ್ಮ ಮಕ್ಕಳನ್ನ ದಿಲ್ಲಿಯಲ್ಲೂ ಅಲ್ಲೂ ಇಲ್ಲೂ ಕೋಚಿಂಗ್ ಇಡ್ತಾರೆ, ತಯಾರಿ ಮಾಡಿಸ್ತಾರೆ. ಸಡನ್ನಾಗಿ ಕ್ವಶನ್ ಪೇಪರ್ ಔಟ್ ಆದ್ರೆ ಪರಿಸ್ಥಿತಿ ಅವ್ರ ಗತಿ ಏನು ಅಂತ. ಯಾಕಂದ್ರೆ ಒಂದೊಂದು ಮಕ್ಕಳು 2 ವರ್ಷ 3 ವರ್ಷ ತಯಾರಿ ಮಾಡ್ತಾನೆ ಇರ್ತಾರೆ. ಹಾಗೆ ಈ ರಾತ್ರಿ ಓದ್ತಾರ್ರಿ. ಇಲ್ಲೇ ಈ ರೀತಿ ಲೀಕ್ ಆದರೆ ಮುಂದೆ ಗತಿ ಹೆಂಗೆ? ಇವು SLC PUC ಇವು ಆಗತ್ತವ್ರಿ ನಿರಂತರವಾಗಿ ಎಲ್ಲ ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿ KPSC ಅದು ಏನು ಮಾತಾಡೋವಾಗಿಲ್ಲ. ಆದ್ರೆ ಕರ್ನಾಟಕದ CET ಇಲ್ಲೂ ಗದ್ದಲ ಆಗ್ತಾ ಒಂದು ಸುದ್ದಿ ಕೇಳಿದ್ವಿ ನಾವಿಂದ. ಮೊದಲ CET ಮೂಲಕ ನಡೀತಿರುವಂಥ MBBS ಆಯ್ಕೆಯಲ್ಲೂ ಸಹ ಗದ್ದಲ ಆಗ್ತಾ ಇದ್ದು ಅನ್ನೋ ಕಾರಣಕ್ಕೆ ನಾವು ನೀಟಿಗೆ ಒಪ್ಪಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಸಾವಿರಾರು ಕೋಟಿಗಳಲ್ಲಿ ಅವ್ಯವಹಾರ ನಡೀತಾ ಇದ್ದಿಲ್ಲ. ಈ ಅವ್ಯವಹಾರ ನಡೆಯೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಮತ್ತು ಈ ಹಿಂದಾದಂತಹ ಈ 3 ನೀಟ್ಗಳ ಅವತ್ತೇನು ಮಾಡಿದರು, ಲೀಕೇಜ್ ಮಾಡಿದರು, ಎಷ್ಟು ಮಂದಿನ ಹೇಳಿದ್ರಿ, ಎಷ್ಟು ಮಂದಿ ಶಿಕ್ಷೆ ಕೊಟ್ಟರೆ ಅನ್ನೋದು ಇವತ್ತು ಭಾಳ ಮಹತ್ವದ. ಯಾಕಂದ್ರೆ ಮೊದಲಿಗೆನೇ ಅವ್ರು ಹಿಡಿದು ಅವ್ರು ಹಿಂದಿದ್ದಂಥವ್ರನ್ನ ದೊಡ್ಡ ತಿಮಿಂಗಲದ ದೊಡ್ಡದು ಸಣ್ಣವ್ರು ಹಿಡಿದು ಯಾರು ಅದಾರು ಹಿಡಿದ ಶಿಕ್ಷೆ ಇಲ್ಲಿವರೆಗೆ ಯಾಕೆ ಕೊಡಿಸ್ಲಿಕ್ಕೆ ಆಗಿಲ್ಲ. ಎಷ್ಟು ಜನಕ್ಕೆ ಶಿಕ್ಷೆ ಆಯ್ತು ಇದರಲ್ಲಿ ಈ ಕೆಲಸ ಮಾಡಿದವ್ರಿಗೆ? ಇಲ್ಲಿವರೆಗೆ ಪೇಪರ್ ಲೀಕ್ ಬಿಹಾರದಲ್ಲೇ ಆಗ್ತದೆ, ಉತ್ತರ ಪ್ರದೇಶದಲ್ಲೇ ಆಗ್ತದೆ, ಎಲ್ಲ ಕಡೆನೂ ಆಲ್ ಓವರ್ ಇಂಡಿಯಾದಲ್ಲೇ ಆಗ್ತಾಯಿದೆ. ಅದನ್ನೇ ಇವತ್ತು ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಪ್ಪ ನೀವು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಹಿಂದೂ ಆಗ್ತಿತ್ತು, ಎಂದೂ ಒಮ್ಮೆ ಆಗ್ತಿಲ್ಲ ಅಂತಲ್ಲ. ಇದು BJP ಇದ್ದವ್ರು, ಕಾಂಗ್ರೆಸ್ ಅವ್ರು BJP ಹೇಳ್ಬೋದು, ಅವ್ರಿಗಿಲ್ಲ ಅಂತ. ಎಲ್ಲದಕ್ಕೂ ಕಾರಣ ಅವರಪ್ಪ. ಹೌದು ಇದ್ರು. ಅದಕ್ಕೆ ನಾವು ಬದಲಾಯಿಸಿ ತಂದಿವ್ರಿ. ನಾವೆಲ್ಲರೂ ಮತ ಹಾಕಿ ಕಾಂಗ್ರೆಸ್ಸಿನ ದುರಾಡಳಿತವನ್ನು ವಿರೋಧಿಸಿ 2014ರಲ್ಲಿ ಮೋದಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗುಡ್ ಗವರ್ನೆನ್ಸ್ ಅಂತ ಹೇಳ್ಕೊಂಡಂತ ಮೋದಿ ಅವ್ರಿಗೆ ಮಾಡ್ತಾ ಇರೋದೇನು, ಅವ್ರು ಕ್ಯಾಬಿನೆಟ್ ಮಾಡ್ತಾ ಇರೋದೇನು, ಅವ್ರು ಧರ್ಮೇಂದ್ರ ಪ್ರಧಾನರವ್ರು ಮಾಡ್ತಾ ಇರೋಂಥ ಶಿಕ್ಷಣ ಮಿನಿಸ್ಟರ್ ಅವರು ಏನು ಮಾಡ್ತಾ ಇದ್ದಾರೆ ಅವರು? ಈಗ 23 ಲಕ್ಷ ವಿದ್ಯಾರ್ಥಿಗಳ ಗತಿ ಏನು? ಮತ್ತೊಮ್ಮೆ ಕೊಡ್ರಿ, ರದ್ದು ಮಾಡಿರಿ, ಇದು ನಾವು ಫೀ ತೊಗೊಳಿದ್ರು ಏನಾಗೋದು? ನಿಮ್ಮ ಫೀ 1200, 500, 2000 ಫೀ ಅದ. ಏನಾಗೋದು? ನೀವು ಸಾಕಷ್ಟು ಮಾಡ್ಕೊಂಡಿದ್ದೀರಿ ಆ ಮತ್ತು ಬೇರೆ ಅದರಿಂದ ಅದನ್ನು ಬಿಡ್ತೀವಿ. ಅದು ಏನು ಬಿಡ್ತೀರಿ? ಈಗ ಪಾಪ ವರ್ಕ್ ಹೆಂಗೆ ಬೆಳಿತಾರೆ ಮಕ್ಕಳವರು? ಅದರಲ್ಲೂ ದೆಹಲಿ ಸುತ್ತಮುತ್ತಲು ಬೇರೆ ಬೇರೆ ಕಡೆಗಳಲ್ಲಿ ಕೋಚಿಂಗ್ ಹೋದಂಥ ಮಕ್ಕಳು ಇವತ್ತು ಅದೊಂದು ಎದ್ದು ಬಿಟ್ಟದ್ದು ಕೋಚಿಂಗ್ ಲಕ್ಷ 2 ಲಕ್ಷ. ಅಲ್ಲಿ ಮೊದಲು ಫೀ 2 ಲಕ್ಷ ಇರ್ತದ. ಅಲ್ಲಿ ಹೋಗಿ ಇರೋದಕ್ಕೆ ಒಂದು 2 ಲಕ್ಷ, ಒಂದು 2-3 ವರ್ಷ ಇದ್ದರಂತಿ ಒಂದು 8-10 ಲಕ್ಷ. ಲೋವರ್ ಮಿಡಲ್ ಕ್ಲಾಸ್ ಜನ ಅಂತಿ ಪೂರ್ತಿ ಮನೇನ ಮಾರ್ಕೊಳ್ಳೋದು. ಮರಿಗಾರರ ಮಕ್ಕಳಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇ ನೆವರ್ ಕಮ್ ಟು ಅಟೆಂಡ್ ದಿಸ್ ಎಕ್ಸಾಮ್ಸ್ ಆ್ಯಂಡ್ ಪಾಸ್. ಕೊಡೋದು ಸಾಧ್ಯ ಇಲ್ಲ, ಪಾಸ್ ಆದಂತೂ ದೂರದ ಮಾತು. ಮತ್ತು ಪ್ರತಿಭಾವಂತ ಕೆಲವು ಮಕ್ಕಳು ಬಂದಿರ್ತಾರೆ, ಅವ್ರಿಗೂ ಸಹಿತ ಕತ್ತರಿ ಆಡಿಸೋದು. ಯಾರು ದುಡ್ಡು ಕೊಟ್ಟವ್ರಿಗೆ ಬಡ ಕ್ವಶನ್ ಪೇಪರ್ ಹಂಚಿ ಅವ್ರ ಮಕ್ಕಳು ಬರೋ ಮಾಡಿಬಿಡುವಂಥದ್ದು ಇದು ದುಷ್ಟ ವ್ಯವಸ್ಥೆಯನ್ನು. ಮತ್ತು ಅತ್ಯಂತ ನಾವು ಪ್ರಾಮಾಣಿಕರು, ಶ್ರೇಷ್ಠರು, ದೇಶದ್ರೋಹ ಅಂತ ಹೇಳುವಂಥ ನಮ್ಮ ಮೋದಿಯವರು ಈ ದಿಶೆಯಲ್ಲಿ ಏನು ಮಾಡ್ತಾಯಿದ್ರು ನಾವು. ಇವತ್ತು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ, ಇದು ಅಮೃತ ಕಾಲ ಏನ್ರಿ, ಇದು ವಿಷಯದ ಕಾಲ ನೀವು ಮಾಡ್ತಾಯಿದ್ದೀರಿ ಅಂತೇಳಿ. ಎಲೆಕ್ಷನ್ ಎಷ್ಟು ನೀಟಾಗಿ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀರಿ, ಹಂಗೆ ನೀಟಾಗಿ ಎಕ್ಸಾಮ್ ಯಾಕೆ ನಡೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ಈ ದೇಶದ ಭವಿಷ್ಯ ಮಕ್ಕಳು ಅವರು ಏನೇನೋ ಕನಸ್ಕೊಂಡಿರ್ತಾರೆ. ಹಾಗಿಲ್ಲ ಅದರಲ್ಲೂ ತಂದೆ ತಾಯಿಗಳು ಪಾಪ ಎಷ್ಟು ಕನಸ್ಕೊಂಡಿರ್ತಾರೆ. ಈಗ ನಾವು ನಮ್ಮ ಮಕ್ಕಳನ್ನಪ್ಪ ಏನೋ ಮಾಡಬೇಕು ಅಂತೇಳಿ ಏನೋ ಉದ್ದಾಡೆ ಸಾಲ ಸೋಲ ಮಾಡಿ ಮನಿ ಒತ್ತೆ ಇಟ್ಟು, ಬಂಗಾರ ಒತ್ತೆ ಇಟ್ಟು, ಮತ್ತೇನೋ ಒತ್ತೆ ಇಟ್ಟು ನಾವು ಮಾರ್ಕೊಂಡು ಆ ಮಕ್ಕಳನ್ನ ತಯಾರು ಮಾಡ್ತಾ ಇರ್ತೀವಿ. ಸಪೋಸ್ ಇಲ್ಲಿ SS ಆಗಲಿಲ್ಲ ಅಂದ್ರೆ ಮಕ್ಕಳು
ಇಡೀ ಮನೆತನ ಎಕ್ಕ ಎದ್ದು ಹೋಗುವಂಥ ಎಷ್ಟೋ ನೋಡ್ತಾ ಇದ್ವಿ. ಬಡವ್ರ ಮಕ್ಕಳಿಂದ ಪ್ರಶ್ನೆ ಇಲ್ಲ, ಎಕ್ಸಾಮ್ 100 ತೊಗೊಂಡ್ರು ಸಹಿತ ನೀವು ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಪಾಸ್ ಆದರೂ ದುಡ್ಡು ತುಂಬಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ದುಷ್ಟ ವ್ಯವಸ್ಥೆ ಐತೆ ನಿರ್ಮಾಣ ಆಗಿಬಿಟ್ಟದು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ರದ್ದಾಯಿತು, ಅವ್ರು ಇನ್ನೊಂದು ಪರೀಕ್ಷೆಗಳು ಮುಗಿದೋಯ್ತು. ಇದು 4ನೇ ಸಲ ಇದು ಆಗಿದ್ದು. ಅಂದ್ರೆ ಅದಕ್ಕೇನು ಬೆಲೆ ಇಲ್ವಾ? ಈಗ ನಮ್ಮ KPSC ಹೆಸರು ಗಳಿಸ್ಕೊಂಡು ಹೋಗಿಬಿಟ್ಟದ. KPSC ಎಕ್ಸಾಮ್ ಕೊಡೋದ್ರೆ ಮೈಗೆ ಮುಳ್ಳು ಬಂದಂಗೆ ಆಗ್ತದೆ ಪಾಪ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ. ಯಪ್ಪ ಏನು ಇದು ಮಾರಾಯ ಅಂತ. ಹಾಗೆ ಇದು ಎಲ್ಲ ಕಡೆ ಆಗ್ಯದ. ಇದು ಆಲ್ ಓವರ್ ಇಂಡಿಯಾದಲ್ಲೇ ಎಲ್ಲ ರಾಜ್ಯಗಳಲ್ಲಿ ಸೇರಿದೆ ಇದು. SLC PUC ಒಳಗಂತಿ ಮೇಲೆ ಕ್ವಶನ್ ಪೇಪರ್ ಲೀಕ್ ಆಗೋದು ನಾವು ನೋಡ್ತಾ ಇದ್ದೀವಿ. ಇದು ನಿಲ್ಲುವುದು ಯಾವಾಗಂತ ಇರೋದ 2% ಖರ್ಚು ಮಾಡ್ತೀವಿ ಶಿಕ್ಷಣದೊಳಗೆ. ಅದರಾಗೂ ಮತ್ತು ಇದು ಸೇರಿಸುವಂಥದ್ದು, ದುಡ್ಡಿದ್ದವ್ರಿಗೆ ಮತ್ತೆ ಸೀಟ್ ಹೋಗುವಂಥದ್ದು. ಅದರಾಗೂ ಸೈನ್ಸ್ ಓದೋ ಮಕ್ಕಳು ಭಾಳ ಕಡಿಮೆ. ಅದರಾಗೂ ಮತ್ತು ಇದು ನೀಟ್ ಕೊಡೋರಿಂದ ಇನ್ನೂ ಕಡಿಮೆ. ಆದರೂ 22 ಲಕ್ಷ ಜನ ಅದಾರ, 22.5 ಲಕ್ಷ ಮೇಲ್ಪಟ್ಟು. ಆ ಮಕ್ಕಳ ಅವ್ರ ತಂದೆ ತಾಯಿಗಳು ಏನೇನೋ ಕನಸುಗಳಿರ್ತಾರೆ. ಆ ಕನಸುಗಳೆಲ್ಲ ಇವತ್ತು ಬಗ್ಗಣದಂಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿದ್ರಿ ನೀವು 2024 ಆದಾಗ ಒಂದೇ ರೂಮ್ನಲ್ಲಿ 5-6 ಜನ ಎಲ್ಲರೂ 420 420 ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೊಂಡಿದ್ರು. ಮತ್ತೊಂದು ರೀ ಎಕ್ಸಾಮ್ ಆಯಿತು, ಏನಿದು ಕಲ್ತಿಲ್ಲ ಅಂತೇಳಿ. ಅದು ಮತ್ತೀಗ ಆಗ್ಯದ್ರಿ. ಇದು ಆಗಲೇಬಾರ್ದು. ಯಾಕಾಯ್ತು? ಇದಕ್ಕೆ ಜವಾಬ್ದಾರಿ ಯಾರು? ಮೋದಿ ಅವರ, ಧರ್ಮೇಂದ್ರ ಪ್ರಧಾನ್ ಅವರ? ಇವತ್ತು ನಮ್ಮ ರಾಜ್ಯದಾಗ ಹೇಳ್ತಾ ಇದ್ದಾರೆ, ಸುಧಾಕರ್ MC ಸುಧಾಕರ್ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಕೊಟ್ಟುಬಿಟ್ರೆ ನಾವು 10,000-12,000 ಜನ ಆಗ್ತಾರೆ ವಿದ್ಯಾರ್ಥಿಗಳು, ನಾವು ಮಾಡೋ. ಇಲ್ಲಾದ್ರೂ ಹಿಂದೆ ಅದೇ ಆಗಿತ್ತು ರಾಡಿ. ಸ್ಟೇಟ್ಗಳು ನಡೆಸ್ಬೋದು ಇದೇ ರಾಡಿನ ಕ್ವಶನ್ ಬರೋ ಔಟ ಮತ್ತೇನೋಗೆಲ್ಲ ಮಾಡೋದು. ನೀವು ಏನು ಸುದ್ದಿಲ್ಲ. ಹಿಂದಿನ ಇತಿಹಾಸ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಇವತ್ತೇನಾದ್ರು ತಪ್ಪು ಮಾಡಿದ್ದಾರೆ ಟೀಕಾ ಮಾಡ್ತಿದ್ರೆ ರಾಜ್ಯಕ್ಕೆ ಬರಲಿ ಒಪ್ಪು ಮಾತು. ಅದು ನೀವು ಅದು ಪ್ರಾಮಾಣಿಕವಾಗಿ ಎಷ್ಟು ಮಟ್ಟ ನಡೆಸ್ತೀರಿ. ಇವತ್ತಿನ ನಡೆಸ್ತಿದ್ರೆ ಅಲ್ಲೂ ಟೇಬಲ್ ಬಟ್ಟೆಯಲ್ಲಿ ನಡೀತದೆ ಅಂತ ಸುದ್ದಿಗಳಿದ್ದಾವೆ. ಮುಖ್ಯವೆಲ್ಲ ಕಾಂಗ್ರೆಸ್ ಇರಲಿ, BJP ಇರಲಿ, ಮತ್ತೊಂದಿರಲಿ, ಏನೂ ಇಲ್ಲಿ ಇವೆಲ್ಲ ಯಾಕೆ ಮಾಡಿಸ್ತಾ ಇದ್ದಾರೆ? ಇರೋ ಸ್ವಲ್ಪ ಮಕ್ಕಳು ಪ್ರತಿಭಾವಂತರು, ಅದರಲ್ಲೂ ಜಾಣರು, ಆ ಮಕ್ಕಳಿಗೆ ನಾವು ನ್ಯಾಯ ಕೊಡಿಸ್ಲಿಕ್ಕಂದ್ರೆ ಇನ್ನು ಯಾರಿಗೆ ಕೊಡಿಸೋದು ನ್ಯಾಯ? ನಾವು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಪಾಪ ಮಕ್ಕಳಿಗೆಲ್ಲ. ಮರುಪರೀಕ್ಷೆ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ. ಅದೆಲ್ಲ ಮಾಡಿದ್ದು ಇದು ಎಕ್ಸಾಮ್ ಮಾಡ್ತಾವಲ್ರಿ. ಆನ್ಲೈನ್ ಮಾಡ್ತಾರೆ, ಆಫ್ಲೈನಾಗಿ ಮಾಡ್ತಾರೆ. ನೀವು ಆನ್ಲೈನ್ ಮೇಲೆ ಮಾಡಿಬಿಡ್ರಿ. ಅಲ್ಲೇನು ನಡೀತದೆ ಗೊತ್ತಾಗ್ತದಿರೋ ಗೊತ್ತಿಲ್ಲ. ಅದರಲ್ಲಿ ಏನದನೋ ಗೊತ್ತಿಲ್ಲ ಇನ್ನು. ಟೆಕ್ನಿಕಲಿ ಇವತ್ತು ನೋಡ್ರಿ ನಾವು EVMದಲ್ಲಿ ಆದ್ರೆ ಮಷಿನ್ ಹ್ಯಾಂಡಲ್ ಮಾಡ್ರೆ ಏನು ಕತ್ಲಾಗೋದು ಅಂತೀವಿ. EVM ಮೇಲೆ ನಮ್ಮ ಆರೋಪಗಳದಾವ. EVMಗಳು ಮತಗಳನ್ನ ಬದಲು ಮಾಡ್ತಾವಂತಿಲ್ಲ. VVPAT ಹಚ್ಚಿರಿ, ಅದನ್ನ ಹಚ್ಚಲಿಲ್ಲ. ಇಲ್ಲಿ ಮಾತ್ರ ಏನೋ ಮಾಡಿ ಮುಂದೆ ಹಚ್ತಾರೆ. ಇದೇನು ಅನ್ಯಾಯ ಮಾಡುವಂಥ ಈ ಮನಸ್ಥಿತಿ ಯಾಕೆ ಬೆಳೀಕತ್ತದ ನಮ್ಮಲ್ಲಿ ಅಂತ. ಮತ್ತು ನಮ್ಮ ದೇಶ ಮುಂದೆ ಹೋಗೋದ್ರೆ ಹೆಂಗೆ ಹೋಗ್ತದೆ? ಯಾಕೆ ನಮ್ಮಲ್ಲಿ ಶಿಕ್ಷಣ ಫ್ರೀ ಇಲ್ಲ ನಮ್ಮಲ್ಲೇ. ಹೌದು ಬಿಡಪ್ಪ, ಫ್ರೀ ಅದ ಎಜುಕೇಷನ್, ಏನೋ ತಪ್ಪ ಮುಂದೆ ಹೋಗ್ಬಿಡು, ಇನ್ನೂ ಓದಲಿ ಅನ್ನೋಂಗಿಲ್ಲ. ಒಂದು ವರ್ಷ ನಾವು ಅಲ್ಲಿ ದಿಲ್ಲಿಗೆ ಮತ್ತೆ ಕೋಚಿಂಗ್ ಕ್ಲಾಸಲ್ಲಿ ಇಡಬೇಕಾದ್ರೆ ಎಷ್ಟು ಖರ್ಚಾಗಿರುತ್ತೆ ನಮ್ದು. ಪ್ರತಿ ತಿಂಗಳು ಅವ್ರ ಊಟ ಹೇಳಿದ್ರೆ ವರ್ಷಕ್ಕೆ ಅವ್ರ ಫೀ ಒಂದು 2-3 ಲಕ್ಷ. ಆಮೇಲೆ ಇವ್ರು ಹಿಡಿದೊಂದು 4-5-6 ಲಕ್ಷ. 2 ವರ್ಷ ಇಟ್ಟರಂತ 10-12 ಲಕ್ಷ. ನಿಮಗೆ ಸ್ವಲ್ಪ ಕಾಣ್ಬೋದು ಅದು. ಇವತ್ತು BJP ನಾಯಕರಿಗೆ, ಕಾಂಗ್ರೆಸ್ ನಾಯಕರಿಗೆ, ಅಧಿಕಾರದಲ್ಲಿದ್ದವ್ರಿಗೆ, ದುಡ್ಡಿದ್ದವರಿಗೆ, ಅಧಿಕಾರ ಸೇವೆ ಮಂದಿಗೆ ಅದೆಷ್ಟು ರೀ? ಭಾಳ 10 ಲಕ್ಷ. ಅದನ್ನು ಗಳಿಸ್ಬೇಕಾದ್ರೆ ಇಡೀ ಒಬ್ಬ ಬಡವ ತನ್ನ ಜೀವಿತ ಕಾಲವನ್ನು ಕಳೆದಿರ್ತಾನೆ. ಅವ್ರ ಮಕ್ಕಳಿಂದ ಕಲಿಯೋದು, ಅವ್ರ ಮಕ್ಕಳು ಡಾಕ್ಟರ್ ಆಗ್ಬೋದಿಂದ, ಇಂಜಿನಿಯರ್ ಆಗ್ಬೋದಂತ. ಇಂಜಿನಿಯರ್ ಮಾಡಿದ್ದಾರೆ ಆನ್ಲೈನ್ ಮಾಡೋದು. ಇಂಜಿನಿಯರ್ ಗೊತ್ತಾಗ್ತದೆ, ಏನು ನಡೀತದೋ ಗೊತ್ತಿಲ್ಲ. ಗದ್ದಲಗಳು ಎಲ್ಲ ಕಡೆನೂ. ಆ ದಿಶೆಯಲ್ಲೇ ಕೇವಲ ಮರುಪರೀಕ್ಷೆ ಮಾಡಿದ್ರೆ ಮುಗಿಲಿಲ್ಲ, ರದ್ದು ಮಾಡಿದ್ರೆ ಮುಗಿಲಿಲ್ಲ. CBI ಕೊಟ್ಟೋದು. CBI ಏನು ಮಾಡಿದೆ? ಈಗ 3 ಸಲ ಆಗ್ಯದ. 3 ಸಲ ಒಬ್ಬರು ಯಾರು ಶಿಕ್ಷೆ ಆಯಿತಾ? ನೀಟದಲ್ಲಿ ಇದ್ದಂಥ ಹೆಡ್ಗಳಿಗೆ, ತಿಮಿಂಗಿಲಗಳಿಗೆ, ಮೂಲಿದ್ದವರಿಗೆ ಶಿಕ್ಷೆ ಆಯಿತಾ? ಇಲ್ಲ. ಕರ್ನಾಟಕದ ಆಯ್ತು PS ಆಯ್ತು, ಎಕ್ಸಾಮ್ ಆಯ್ತು, ಏನು ಬಂದು ಹಿಡಿದು ಕೊಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಅದ್ರ ಯಾರು ತಪ್ಪಿತಸ್ತು ಏನು ಇಲ್ಲೂ ಕರ್ನಾಟಕ ಅದ ಪರಿಸ್ಥಿತಿ. BJP ಸರ್ಕಾರದಾಗ ಆಯಿತು, ಇವ್ರು ದೊಡ್ಡ ಜೋರ್ದಾರ ಬಾಯಿ ಮಾಡಿದರು, ಬಂದರು. ಎಷ್ಟು ಶಿಕ್ಷೆ ಕೊಟ್ಟರಪ್ಪ? ಇಲ್ಲೇ ಲೋಕಾಯುಕ್ತ ಅಂತ ಹಿಡಿದು ಹಿಡಿತಿರ್ತಾರೆ. ಹಂಗೆ ಹಿಡಿತಾರೆ. ಇವ್ರು ಸಿಕ್ಕ ನೋಡುತ್ತಾರೆ, ರೊಕ್ಕ ತೋರಿಸ್ತಾರೆ ಕೋಟಿಗಟ್ಟಲೆ. ಯಾರಿಗೂ ಶಿಕ್ಷೆ ಇಲ್ಲ. ಮತ್ತೆ ನೋಡಿದ್ರೆ ಮತ್ತೆ ಹೊರಗೆ ಎಲ್ಲೋ ಆಫೀಸ್ ಮತ್ತೆ ಪ್ರಮೋಟರ್ ಆಗಿರ್ತಾರೆ, ಅದು ಮತ್ತೆ ಟ್ರಾನ್ಸ್ಫರ್ ಆಗಿರ್ತಾರೆ. ಎಲ್ಲ ಕಡೆ ಆಗ್ಯದ. ಅದರಲ್ಲೂ ನೀಟ್ ಎಕ್ಸಾಮ್ದಲ್ಲಿ ಆಗಬಾರ್ದಾಗಿತ್ತು. ಈ ದೇಶದ ಕೆಲವು ಟಾಪ್ ಮಕ್ಕಳು ಕೂತಿರ್ತಾರಲ್ಲೇ, ಆ ಮಕ್ಕಳಿಗೆ ಹಗಲಿ ರಾತ್ರಿ ಓದಿದಂಥ ಮಕ್ಕಳಿಗೆ, ದುಡಿದ ಮಕ್ಕಳಿಗೆ ಇದು ಮಾಡಿದ್ದು ಅತ್ಯಂತ ಘನಘೋರ ಅನ್ಯಾಯ. ಮೋದಿಯವ್ರಿಗೆ ಉತ್ತರ ಕೊಡಲಿ, ಏನಿದು ಅಂತ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಪ್ರಶ್ನೆ ಮಾಡಿರಿ, ಯಾಕಾಯಿತು? ಅಟ್ಲೀಸ್ಟ್ ಈ ಥರ ಮಾಡಿದವ್ರು ಹಿಂದಿನ 3 ನೀಟ್ಗಳಲ್ಲಿ ಗದ್ದಲಾಡಿಸೋರು ಯಾರು? ಒಬ್ಬರಿಗಾದ್ರೂ ಶಿಕ್ಷೆ ಆಯಿತಾ? 3 ಇದ್ದಂಥವ್ರಿಗೆ ಏನಿದು ಅಲ್ಲಿ ಕ್ಲಾರ್ಕು, ಅವ್ರಿಗೆ ಹೇಳಿದ ನೀವು ಶಿಕ್ಷೆ ಕೊಡ್ತೀರಿ. ಇದು ಹಿಂದಿದ್ದಂಥವ್ರು ಅವ್ರು ಯಾರು ಧೈರ್ಯ ಮಾಡಿದ್ರು ಅವ್ರು ಇಂಥ ಕೆಲಸವನ್ನು.
ಅನ್ನೋದನ್ನ ಹುಡುಕಿ ತನಿಖೆ ಮಾಡಿ ಮೂಲ ಇದ್ದವ್ರನ್ನ ಹುಡುಕಿ ತೆಗೆದ್ರೆ ನಿಲ್ತದೆ. ಇಲ್ಲಾಂದ್ರೆ ಇದು ಹಿಂಗೆ ಮತ್ತೆ ಮುಂದಿನ ವರ್ಷ ಇರೋದನ್ನ ರೀ ಮತ್ತಷ್ಟು ಎಲ್ಲರೂ ರಾಜಕಾರಣಿಗಳು ಮುಸ್ಲಿಂ ಹರಿಸೋದು. ಇವತ್ತು ಕೇಜ್ರಿವಾಲ್ರು ರಾಹುಲ್ ಗಾಂಧಿ ಅವರು ತಮ್ಮ ಸಂಕಟ ತೊಳ್ಕೊಂಡು ಭಾರಿ ನಾವು ನಾಯಕರು ಹೇಳ್ಕೊಳ್ತಾರೆ. ನಾಳೆ ಇವ್ರು ಅಧಿಕಾರ ಬಂದಾಗ ಏನು ಮಾಡ್ತಾರೋ ಇದ್ದಿದ್ರಲ್ಲೇನೋ ಒಂದಿಷ್ಟು ಒಳ್ಳೆಯ ಆಡಳಿತಗಾರರು ಅದು ಕೇಜ್ರಿವಾಲ್ ಬಗ್ಗೆ ಇತ್ತು. ಕೇಜ್ರಿವಾಲ್ರು ಅವರು ಭ್ರಷ್ಟಾಚಾರ ಆರೋಪಿಕೊಂಡ್ರು. ರಾಹುಲ್ ಗಾಂಧಿ ಅವರು ಪ್ರಾಮಾಣಿಕರು ಅನ್ನೋದರಲ್ಲೇ ಕರ್ನಾಟಕದಲ್ಲಿ ಈ ರೈತರ ಕಪ್ಪು ಕಾನೂನನ್ನು ಇವತ್ತಿಗೆ ತೆಗಿಲ್ಲ, ಅದು ತೆಗೆದು ಹಾಕಿಲ್ಲ ಈ ರಾಹುಲ್ ಗಾಂಧಿಯವರ ಪಾರ್ಟಿ ಅದ ಇವತ್ತು ಸಿದ್ದರಾಮಯ್ಯ. ಇವೆಲ್ಲನೂ ಗಮನಿಸಿದಾಗ ವಿರೋಧ ಮಾಡೋದು, ಆಡಳಿತಕ್ಕೆ ಬಂದಾಗ ಮಾತ್ರ ಅದೇ ಕೆಲಸ ಮಾಡೋದು. ಇದು ನಿಲ್ಲುವುದು ಯಾವಾಗ? ಇಂಥ ಮಕ್ಕಳಿಗೆ ಅನ್ಯಾಯ ಆಗೋದು ಯಾವಾಗ ತಿಳಿತಿದೆ ಕೇಳ್ತಾ ಇದು ಇವತ್ತು ನಡೆದಂಥ ಒಂದು ಅತ್ಯಂತ ದುರಂತದ ಘಟನೆ. ಇದರ ಬಗ್ಗೆ ಖಂಡನೆ ಮಾಡೋದಲ್ಲ, ಇದು ತಪ್ಪು ಮಾಡಿದ್ರೆ ಶಿಕ್ಷೆ ಯಾವಾಗ ಆಗ್ತದೆ, ಶಿಕ್ಷೆ ಆಗುವವರೆಗೆ ಇದು ನಿಲ್ಲುವುದಿಲ್ಲ ಅನ್ನೋದು ಅಷ್ಟು ಸಹಿತ ಹುಡುಕ್ರಿ. CBI ಬರೀ ಹುಡುಕಿ ಬಿಡುವುದಲ್ಲ, ಅವ್ರು ಯಾರು ಹುಡುಕಿ ತೆಗೆದು ಶಿಕ್ಷೆ ಸಿಗೋಂಗೆ ಮಾಡಿದ್ರೆ ಮಾತ್ರ ಆ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅಂತ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸೋರು S16 ನ್ಯೂಸ್ ಅರ್ಥ ತಿಳಿಸುತ್ತರಾಮ್. ಇದು ಸತ್ಯದ ಕೈಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.